ನಾನು ಕೇಳಿದೆ ಈಗ ಮಹಾರಾಜನ್ ಪಕ್ಕ 2 ಹೋರಿಗಳನ್ನ ನಿಲ್ಸಿದ್ರ, ಇನ್ನು ಉಳ್ಕಿದ ಹೋರಿಗಳನ್ನೆಲ್ಲ ಬೇರೆ ಕಡೆ ಬಿಟ್ಟಿದ್ದೀರಾ, 2 ಹೋರಿಗಳನ್ನ ಮಾತ್ರ ಇಲ್ಲಿ ಇಟ್ಕೊಂಡಿದ್ದೀರಾ, ಯಾಕೆ ಅಂತ ಫಸ್ಟ್ ಆ ಪಾಯಿಂಟಿಗೆ ಬರ್ಲಿ ಅಂತ ಹೇಳ್ಬೇಕದ್ನ. ಜನಕ್ಕೆ ಹಬ್ಬಕ್ಕೆ ಅವತ್ತಿನ ಈ ಬಲ್ಸಿಮಿಗೆ ಯಾವ ಹೋರಿ ಬೇಕು, ಮಲ್ಲಾಡಕ್ಕೆ ಯಾವ ಹೋರಿ ಬೇಕು, ಈ ಮಧ್ಯ ಇದಕ್ಕೆ ಯಾವ ಹೋರಿ ಬೇಕು ಅಂತ ನಾವು ಇಟ್ಕೊಂಡ್ಬಿಟ್ಟೇವೆ. ಅವ್ರು ಎಲ್ಲಿ ಹಾಕ್ಬೇಕು ಅಂತೇಳಿ ನಾವು ಡಿಸೈಡ್ ಮಾಡ್ತೇವೆ, ಅಲ್ಲಿಗೆ ಆ ಹೋರಿ ಅವತ್ತು ಚಾಯ್ಸ್ ಮಾಡ್ತೀವಿ. ಅಲ್ಲಿ ಕಂಪ್ಯೂಟರ್ ಪೈಲ್ವಾನ್ರು ಹೆಂಗಿರ್ತಾರ, ನಮಗೆ ಅಲ್ಲಿ ಪ್ರೈಸ್ ಹೊಡಿಲೇಬೇಕು, ಅಲ್ಲಿಗೆ ಯಾವ ಹೋರಿಗಳು ಬರ್ತಾ ಅದಾವು, ನಮಗೆ ಕಂಪ್ಯೂಟಿಗೆ ಯಾವ ಹೋರಿ ಅಲ್ಲಿ ಬರ್ತೈತಿ ಅವಾಗ ನಾವು ಹೋರಿ ತೆಗಿಯೋದು. ಈಗ ನಾನೊಂದು ಹೊರಿ ಕಟ್ಟೇನಂದ್ರೆ ನನ್ನ ತಲೆಗೂ ಇರ್ತೈತಣ್ಣ, ನಾ ಇವನಿಗೆ ಹಚ್ಬೇಕು ಕಾಂಪಿಟೇಷನ್ ಅನ್ನೋದು ನನ್ನ ತಲೆಗೂ ಇರ್ತೈತೆ. ಮುದ್ದಾಮ ಅವ್ನ ನಂಬರ್ ತೆಗಿಯೋದಂಗ ನಾನು ತೆಗಿಯಲ್ರಿ, ಅದು ಎಷ್ಟರ ಖರ್ಚಾಗಲಿ ನಮ್ಗೆ 226 ಯಾವನಾರ ತಗೋಗಿರಿ ತಗೊಬರ್ತೇವೆ. ಹಾಕ್ಬೇಕು ಅಂದ್ರೆ ಅದನ್ನ ಹಾಕ್ತೇವ್ರಿ. ನಿಮ್ಮ ಬಲ್ಸಿಮೆ ಭಾಗ ಏನೈತಲ್ಲಣ್ಣ ಸ್ವಲ್ಪ ಸ್ಪೀಡ್ ಹೊರಿ ಕಾಸು ಮಾಡ್ತಾರೆ ಅಲ್ಲಿ, ನಾವು ಅದನ್ನ ಹಾಕದ ಅಲ್ಲಿಗೆ ಕರ್ಣನ್ ಹಾಕ್ತೀರ. ಮಲ್ಲ ಹಂಗಂತ ಅಲ್ಲಿ ಏನಾಗ್ಬಿಡ್ತೈತೆ ಅಂದ್ರೆ ಕೆಲವೊಂದು ಟೈಮ್ ಸಿಚುವೇಶನ್ ಹೆಂಗೆ ಬೀಳ್ತೈತಂದ್ರೆ 12 ಗಂಟೆಗೆಲ್ಲ ಸ್ವಚ್ಛ ಆಗ್ಬಿಡ್ತಾವಣ ಅಲ್ಲಿ. ಹಂಗೆ ಪೈಲ್ವಾನ್ರು ಬರ್ತಾರಣ ಅಲ್ಲಿ, ಕಾಚೆ ಕುಚಿ ಪೈಲ್ವಾನ್ಗಳೆಲ್ಲ ಬರಲ್ರಿ, ಒಳ್ಳೊಳ್ಳೆ ಪೈಲ್ವಾನ್ಗಳು ಬಂದಿರ್ತಾರ. 11-12ವರೆಗೆ ಹಬ್ಬದ ದಾರಿನ ಚೇಂಜ್ ಆಗ್ಬಿಡ್ತೈತೆ. ಟೈಮ್ ಬಿತ್ತಪ್ಪ ಅಂದ್ರೆ 7 ರೌಂಡ್ ಆದ್ರೆ ಎಳಿಬೇಕ್ರಿ. ಆ ಕೆಪಾಸಿಟಿ ಆ ಪವರ್ ಅದಕ್ಕೆ ಇಟ್ಕೊಂಡವಿ ಅದನ್ನ ತಗೋಬೇಕ್ರಿ. ಈಗ 4-5 ರೌಂಡ್ ಜನಕ್ಕೆ ಕ್ರೇಜ್ ಆಗ್ಬೇಕು, ಹೋರಿನ ಎದ್ದು ಕಾಣ್ಬೇಕು ಅಂದ್ರೆ ಇದನ್ನ ಹಾಕದಣ್ಣ ನಾವು ಚಾಕ್ಲೇಟ್. ಅವ್ ಯಾರಾಗಿರ್ಲಿ ಕಮಿಟಿ ಹಬ್ಬ ಗೊತ್ತಿಲ್ಲ ಅವ್ನು ನಿಂತಿರ್ಲಣ್ಣ, ಅದು ಬಾಲ ಎತ್ತದಕ್ಕೆ ಬಿದ್ದೋಕಾನ ಇದಕ್ಕೆ. ಹಂಗಾಗಿ ಇದು ಮಲ್ನಾಡ್ ಭಾಗಕ್ಕೆ ಆಗ್ತಾವಣ. ಬಡ್ಡಿ ಕೊಟ್ಕೊಳಲ್ಲ ಇವಾದ್ರು. ಇದುವರೆಗೂ ಈಗ ಫಸ್ಟ್ ಇದ್ರ ಬಗ್ಗೆ ಚಾಕ್ಲೇಟ್ ಅಂತ ಮಾತಾಡೋಣ. ಹೆಸರೇ ಡಿಫ್ರೆಂಟ್ ಇದೆ ಬ್ರದರ್ ನಿಮ್ದು, ಯಾಕೆಂದ್ರೆ ಚಾಕ್ಲೇಟ್ ಹೆಸರಿಟ ಇವ್ ನೋಡ್ರಿ, ಅದು ಹೆಸರು ಬಂದಿದ್ದು ಹೆಂಗ ಬಣ್ಣ, ಇದ್ರ ಬಣ್ಣ ಒಂಥರ ಚಾಕ್ಲೇಟ್ ಕಲರ್ ಇತ್ತು. ಅಂದ್ರೆ ಸ್ಟಾರ್ಟಿಂಗ್ ಇದಿರೋದಕ್ಕೆ ಇದು ಒಂಥರ ಈ ಚಾಕ್ಲೇಟ್ ಕಲರ್ ಇರೋದಕ್ಕೆ ಅದು ಹಂಗೆ ಕರ್ಕಂತ ಚಾಕ್ಲೇಟ್ ಕಲರ್ ಐತಲ್ಲ, ಚಾಕ್ಲೇಟ್ ಕಲರ್ ಐತಲ್ಲ ಅನ್ಕಂತ ಅದು ಚಾಕ್ಲೇಟ್ ಅಂತಾನೆ ಅದಕ್ಕೆ ಹೆಸರು ಬಿತ್ತು. ಚಾಕ್ಲೇಟ್ ಏನೋ ಇಟ್ರಿ, ಅದನ್ನ ಸನ್ನಿ ಲಿಯೋನೇ ಯಾಕೆ ತಿಂತಾ ಇದ್ದಾಳೆ ಅಂತ ಗೊತ್ತಾಗ್ತಿಲ್ಲ. ಈಗ ಜನ ಸೀದಾ ಹೋದ್ರೆ ಅದನ್ನ ತಗೊಳಲ್ಲ. ಆಮೇಲೆ ಸ್ವಲ್ಪ ಸುತ್ತರ್ಕೊಂಡ್ಬಿಟ್ರೆ ಪಟ್ಟಣ ಬೋರ್ಡಿಗೆ ಅರ್ಧ ಫ್ಯಾನ್ಸ್ ಇದೆ. ಆ ಬೋರ್ಡನ್ನು ನೋಡಿ ಬೋರ್ಡ್ ಹಿಂಗೈತಿ ಹೊರಿ ನೋಡ್ಲೇಬೇಕು ನಾವು. ಯೂಟ್ಯೂಬ್ ಅಲ್ಲಾರು ಇನ್ಸ್ಟಾದಲ್ಲಾರು ಸರ್ಚಿಂಗ್ ಮಾಡೋದು ಅದಕ್ಕೆ. ಆ ಹೊರಿ ಫೋಟೋ ನೋಡಾದ್ರು ಆ ಬೋರ್ಡ್ ನೋಡಾದ್ರು ಹೊರಿ ಹುಡುಕ್ತಾರೆ. ಇಷ್ಟೇ ಅಣ್ಣ, ಬೋರ್ಡ್ನಾಗ ಮೆಂಟಾಲಿಟಿ ಹಿಂಗೈತೆ. ಈ ಲೆವೆಲಿಗೆ ಯೋಚನೆ ಮಾಡ್ತೇವೆ ಅಂದ್ರೆ ಒಂದ್ ಹಬ್ಬಕ್ಕೆ ಹೊರಿ ತೆಗಿತದವಂದ್ರೆ ನಾವ್ ಯಾಕೆ ಮೇಲ್ಗಡೆ ಟಾಪ್ 2ನೇ ಹೊರಗೆಲ್ಲ 3ನೇ ಹೊರಗೆ ಇರ್ತೇವೆ ಅಂದ್ರೆ ಎಲ್ಲಾ ತರ ಲಿಟಿಕೇಶನ್ ಎಕ್ಸಾಮಿನೇಟ್ ಮಾಡೇ ಹೋಗಿರ್ತೀನಿ ನಾನು. ನಾವು ಕಾಲಿಟ್ರೆ ಮಾತ್ರ ಅದು ಯಾವ ಊರಿಗೆಲ್ಲ ಆಗ್ಲಿರಿ, ನಾವು ಹೊರಿ ಹಾಕ್ತದವಿ ಅಂದ್ರೆ ಈ ಹಬ್ಬದಾಗ ಇಷ್ಟೇ ಕ್ರೇಜ್ ಆಕತಿ, ಇಷ್ಟು ಕ್ರೌಡ್ ಬರ್ತೈತಿ, ಇದೇ ಕಾಂಪಿಟೇಷನ್ ನಿಲ್ತದ ಲಾಸ್ಟಿಗೆ. ತಮಾಷೆ ಅಲ್ರಿ, ಕಾಂಪಿಟೇಷನ್ ಹಚ್ಬೇಕಂತ ಹಾಕಿದ್ವಿ ಅಣ್ಣ. ಇದನ್ನ ಫಸ್ಟೇ ಹಬ್ಬ ನಮಗೊಂದು ಧೈರ್ಯ ಇತ್ತು, ತೆಗಿಲೇಬೇಕು ಇವತ್ತು ಪ್ರೈಸ್ ಅನ್ನೋದು. ಯಾರು ಬೇಡ ಯಾರು ಬೇಕು ಅಷ್ಟರು ಬಂದದ್ರಣ್ಣ ಒಂದೇ ಹಬ್ಬ ಅಂತೇಳಿ. ನಿಮ್ಮ ಶಿಕಾರಿಪುರ ಭಾಗದ ಫೇಮಸ್ ಆದವನು ಬಂದದ್ದ, ಇವತ್ತು ಕೊಟ್ಟಿಗೆಗ ಹೊರಿ ಕಟ್ಕೊಂಡು ಫೇಮಸ್ ಮಾಡಿದವನು ಬಂದದ್ದು. ಅಲ್ಲಿಗೆ ಹಾಕ್ಬೇಕು ಇವತ್ತು ಮಜಾ ಇರ್ತದೆ ಹಬ್ಬ ಅಂತ. ಯಾರಿಗೂ ಬರ್ಲಿಲ್ಲ ಅಣ್ಣ. 2ನೇ ರೌಂಡ್ ಎಳಿಬೇಕಂದ್ರೆ ಯಾವನಿಗೂ ಬರ್ಲಿಲ್ಲ ಧೈರ್ಯ. 3 ರೌಂಡ್ 3:45 ಒಂದು ರೌಂಡ್ ಹೊರಿಬಿಟ್ಟೆನಣ್ಣ. ಸಿಗ್ಲಿಲ್ಲ ಎತ್ತು ಅಂತ ಹೇಳಿ ಇವನು ಹೊಡೆದು ಬಿತ್ತರಿ. ಒಂದು ಸ್ವಲ್ಪ ಜನ ಸ್ವಲ್ಪ ದಂಡ್ಲಾಗಿತ್ತು ಅಂತ ಹೇಳಿ ತಗೊಬಂದು ಎತ್ತನ ಅದ್ರ ಪಾಡಿಗೆ ಅಂದ್ ಬಿಟ್ಬಿಟ್ಟು ಪಳ್ಯದ ಸೇರ್ಕೊಂತ 3 ಕಾಲಿಗೆ ಹೊರಿ ಹೋಗೈತೆ. 3:45 ಮತ್ತೊಂದು ರೌಂಡ್ ಬಂದೈತೆ. ಕುಂಸೆ ಅಕ್ಷಾಗ ಹೊರಿ 2ನೇ ರೌಂಡ್ ಬಿಡಕ್ಕೆ ಇವತ್ತು ಟಾಪ್ ಅಂದವನು ಅಣ್ಣ. ನಾನು ಪರ್ಟಿಕ್ಯುಲರ್ ಆಗಿ ಹೇಳ್ತದೇನೆ, ಇವತ್ತು ಟಾಪ್ ಅಂದನು. ನನ್ನ ಹೊರಿ ನಿಂಬೆಹಣ್ಣು ಕೊಡ್ಲಂಗೆ ಬರ್ತೈತಿ, ಕರ್ನಾಟಕಕ್ಕೆ ನಂಬರ್ 1 ಅನ್ನವ 2ನೇ ರೌಂಡ್ ಹೊರಿ ಬಿಟ್ಟಲ್ಲ ಇವತ್ತು. ಮಾನ್ಗಿಡದ ಬುಡದ ಕಟ್ಟಿಗೆ ಹುಲ್ಲು ಹಾಕಿ ವಾಪಸ್ ತಗೊಂಬಂದಾರ. 3 ರೌಂಡ್ ಹೊರಿ ಬಿಟ್ಕೊ ಬಂದಿವಿ ನಾವು. ಕಾಂಪಿಟೇಷನ್ ಇಲ್ಲ, ಬಂಪರ್ ಹೊಡೆದವಣ ನಾವಲ್ಲಿ ಯಾವನೂ ಇಲ್ಲ. 3ನೇ ರೌಂಡ್ ಬಿಟ್ಟು 3 ಹೊರಿ. ಆ ಹಬ್ಬ ಆದ್ಮೇಲೆ ನಮಗೆ ಅಲ್ಲಿ ಬಂಪರ್ ಆಯ್ತು. ಇದೇ ವರ್ಷನೇ ಕುಂಸಿ ಹಬ್ಬದಲ್ಲಿ ಬಂಪರ್ ಆಯ್ತು. ಅದಾದ್ಮೇಲೆ ಒಬ್ಬ ಯಾರೋ ಫೇಸ್ಬುಕ್ ಅಲ್ಲಿ ಹೆಸರೇನು ಅಂತ ನೆನಪಿಲ್ಲ ಅಷ್ಟು. ಅದೇ ಮಹಾತ್ಮನ ಹೊರಿ ಅವ್ರು ಮಾಡ್ತಾರೆ ಹಬ್ಬನ. ಕರ್ನಾಟಕ ರತ್ನ ಸಾರಿ ಕರ್ನಾಟಕ ರತ್ನ ಅಂತಂದು ಅವರು ಹಬ್ಬ ಚೆನ್ನಾಗಿ ಮಾಡ್ತಾರೆ. ಎಷ್ಟು ರೌಂಡ್ ಬೇಕು ಅಷ್ಟು ರೌಂಡ್ ಬಿಡ್ತಾರೆ ಅವರು. ಅವರಿಗೆ ನಮಗೆ ಬಂಪರ್ ಆಯ್ತು. ಇದಕ್ಕೆ ಒಬ್ಬ ಫೇಸ್ಬುಕ್ ಅಲ್ಲಿ ಯಾವ್ದೋ ಒಂದು ಪೇಜ್ ಅಲ್ಲಿ ಕಮೆಂಟ್ ಹಾಕಿದ್ದ, ಏನಂತಂದು ಮಾಡಿರೋ ಕರ್ಮ ಎಲ್ಲೂ ಬಿಡಲ್ಲ ಹಂಗೆ ಹಿಂಗೆ ಹಂಗಲ್ಲದ. ಅದೇನಾಗ್ಬಿಡ್ತ್ರಿ, ಹಬ್ಬ ಆದ್ಮೇಲೆ ಮತ್ತೊಂದ್ ಕಡೆ ಏನೋ ಒಂದು ಲೋಪದೋಷಗಳಿಂದ ಆ ಹೊರ ಫೇಲ್ ಆಗ್ಬಿಡ್ತಾನ ಪಾಪ. ಅದು ಇವತ್ತು ಹೆಸರಂತ ಹೊರೆ. ಅವನು ಸಣ್ಣ ಪುಟ್ಟ ಘಟ ಅಲ್ಲ ಅದು. ಬಿಡ್ಬೇಕಂದ್ರೆ 7 ರೌಂಡ್ ಆದ್ರೆ ಪಿ ಹೊರಿನ 7 ರೌಂಡ್ ಹಂಗೆ ಹಿಂಗೆ ಹೋಗೋದಕ್ಕೆ ಹಿಂಗೆ ತಗೊಬಂದು ಬಿಡ್ತಾನ. ಒಬ್ಬನಿಗೆ ಯಾವನಿಗಾರ ಮೀಟ್ರ್ ಐತೆ ಅಂದ್ರೆ ಅವ್ನು ಒಬ್ಬನಣ. ನಾವಿಬ್ರು ಎಲ್ಲಿ ಕುಡಿಕೊಂತವಲ್ಲ ಹಬ್ಬ ಅವತ್ತು ನಮ್ಮವ ಅಂತಾನ ರೀ. ನರಸಾಪುರ ಮತ್ತೆ ಸೇರಿದ್ವಣ ನಾವು. ನರಸಾಪುರದಾಗ ಅಲ್ಲಿ ಪಕ್ಕ ನಮ್ದಾರಿ ಪ್ರೈಸ್. ನಮ್ಮ ಹುಡುಗೊಬ್ಬನಿಗೆ ಸ್ವಲ್ಪ ಅಭಿಮಾನ ಜಾಸ್ತಿ ಆಗ್ಬಿಡ್ತ. 2 ರೌಂಡ್ ಬಿಡ್ಕೊ ಬಂದ್ವಿ. ಕಾಂಪಿಟೇಷನ್ಗೆ ಹೋರಿಲ್ಲ ನಾವು. 3ನೇ ರೌಂಡ್ ಬಿಡ್ಬೇಕಂತ ಗೇಟಿಗೆ ತಂದಿವಿ. 100% ಹೋರಿ 3 ರೌಂಡ್ ಬರ್ತದೆ ಹೊರಕ. ಇನ್ನೊಂದು 15-20 ಲೆಕ್ಕಾಚಾರದಾಗ ನಮಗೆ ಸಿಕ್ಬಿಡ್ತದೆ, ಪಳ್ಳೆ ಸಿಕ್ಬಿಡ್ತದೆ.
ಸ್ವಲ್ಪ ಅಭಿಮಾನ ಜಾಸ್ತಿಯಾಗಿ ಖುಷಿಗೆ ಆಮೇಲೆ ಎತ್ತಿಗೆ ತೆಗೆದುಬಿಟ್ಟ ಒಂದು 5-6 ಕಿಲೋಮೀಟರ್ ಹೊರ ಹೋಗ್ಬಿಡ್ತು. ನಾವು ತಗೊಬಂದು ಮಾಡಕ್ಕೆ ಗೇಟಿಗೆ ಬರೋದ್ರಾಗ ಹಬ್ಬ ಬಂದು ಮಾಡ್ಬಿಟ್ರೆ ಅವತ್ತು ಅವನಿಗೆ ಬಂಪರ್ ಆಗೈತಣ್ಣ, ನನಗೆ ಫಸ್ಟ್ ಆಗೈತಲ್ಲಿ. ಅವತ್ತೇನಾರ 3ನೇ ರೌಂಡ್ ಬಿಟ್ಟಿದ್ರ ಮತ್ತೆ ಹೊಡಿತಿದ್ವಿ ಅಣ್ಣ ಜೊತೆ ಮೇಲೆ. ಅವತ್ತು ಇದಾವರಿ ಅದಾವರೆ ಅವತ್ತು ಅದೇನೋ ಬೈ ಮಿಸ್ಟೇಕ್ ಫೇಲ್ ಆಗ್ಬಿಡ್ತೀರಿ ಆವರಿ. ಅವಾಗ ಇವ್ನು ಫೇಸ್ಬುಕ್ನಾಗ ಈಗ ನಿಮ್ಮದು ಒಂದು ಪೇಜ್ ಐತಣ್ಣ, ನೀನು ಬೆಳಿಬೇಕು ಅಂತ ಹೇಳಿ ಯಾವುದೋ ಒಂದು ಸಾಮ್ರಾಜ್ಯನ ಕೀಳಾಗಿ ಮಾತಾಡಬಾರ್ದ್ರಿ. ಅದು ನನ್ನ ರಿಕ್ವೆಸ್ಟ್ ಅದ ಯಾರಿಗೆ ಈ ಪೇಜ್ ಹೋಲ್ಡರ್ಗಳಿಗೆ. ಯಾಕಂದ್ರೆ ಒಂದು ಸಾಮ್ರಾಜ್ಯ ಕಟ್ಬೇಕಂದ್ರೆ ಇವತ್ತಿನ ಕಾಲದಾಗ ಕಷ್ಟ ಐತ್ರಿ. ಇಲ್ಲೇ ನೋಡ್ರಿ, ಈಗ ಮ್ಯಾಟ್ ತಗೊಬಂದು ಹಾಕ್ಬೇಕು, ಅದು ಕೆಸರಾಗ್ಲಂಗೆ ನೋಡ್ಕೋಬೇಕು, ಇಷ್ಟೆಲ್ಲ ಖರ್ಚು ಮಾಡಿ ನಿಲ್ಲಿಸ್ಬೇಕು, ಇಷ್ಟು ಜನ ಹುಡುಗರನ್ನ ಗಳಿಸ್ಬೇಕು. ಇವೆಲ್ಲ ಸಾಮಾನ್ಯ ಮಾತಲ್ಲಣ್ಣ. ಎಲೆಕ್ಷನ್ ನಿಲ್ತಾನಂದ್ರೆ ಅವ್ನು ರೊಕ್ಕ ಸುರಿದ್ರೆ ಜನ ಹೋಗಾರ ಬಿಟ್ರೆ ಪುಕ್ಷಟೆ ಅವನು ಬಂದು ನಿಲ್ಲಲ್ಲ. ಹಿಂಗೆ ಬಂದು ನಿಂತಿರ್ತಾರೆ, ಇಷ್ಟು ಕಷ್ಟಪಟ್ಟು ಹಬ್ಬ ಮಾಡಿರ್ತವೆ. ಅದು ಯಾವುದೋ ಊರಿಗೆ ಹಿಡಿದ್ರು ಅಂತ ಹೇಳಿ ಕರ್ಮ ಯಾರಿಗೂ ಬಿಡಲ್ಲ. ನೆಕ್ಸ್ಟ್ ಹಬ್ಬದಾಗ ಇದನ್ನು ಹಿಡಿತಾರಂತ. ಆ ಕಮೆಂಟ್ ಓದಿ ಹೇಳಿದ್ದೆ ಅವನಿಗೆ, ಕರ್ನಾಟಕ ರತ್ನ ಅವರವನಿಗೆ ಹಿಂಗೆ ಕಮೆಂಟ್ ಹಾಕ್ಯಾನ, ಇವತ್ತು ನೀನು ಬಂಪರ್ ಮಾಡು ನಾನು ಬಂಪರ್ ಮಾಡ್ತೇನೆ, ಎಷ್ಟು ರೌಂಡ್ ಆದ್ರೆ ಹೇಳ್ಯಾನ ಅಂತ ನರಸಾಪುರದಾಗ. ಪರಿಚಯನ ಇಲ್ರಿ ನನಗೆ. ಅವ್ನು ಸೀದವಾಗ ಆ ಕಮೆಂಟ್ ನೋಡಿ ನನಗೆ ಬೇಜಾರಾಗಿ ಹೋಗಿ ಹೇಳಿದ್ದೆ ಅವನಿಗೆ. ಆ ಹೋಗಿ ಹಿಡ್ದಾನ ಒಂದಕ್ಕೆ ನನಗೆ ಬೇಜಾರಾಗಿತ್ತು ರೀ. ಅವನು ಕಷ್ಟಪಟ್ಟ ಕಟ್ಟಿರ್ತಾನ ಸಾಮ್ರಾಜ್ಯನ. ಈಗ ಪಕ್ಷಟ ಒಂದು ಹೊರಿ ತಗೊಬಂದನಪ್ಪ, ಹೊರಿ ಬಿಡ್ತಾನೆ. ನಾವೇನು ಧರ್ಮದ ಹೆಸರ ಮೇಲೆ ಬಿಡಕ್ಕೆ ಕುಂತಿಲ್ಲ, ಯಾವುದೋ ದ್ವೇಷ ಅಸೂಯೆಗೇನು ಹೊರಿ ಬಿಡಕ್ಕೆ ಕುಂತಿಲ್ರಿ. ಸ್ವಂತ ದಮ್ಮ ಮೇಲೆ ಇಲ್ಲಿ ತನಕ ನಾವು ನಡ್ಕೊಂಡ್ ಬಂದೇವಿ, ಮುಂದಾದ್ರೆ ನಡ್ಕೊಂಡು ಹೋಗ್ತವೆ. ಹಂಗಿದ್ದಾಗ ಯಾರು ಮಾತಾಡಿದ ಬೇಜಾರಾಗ್ಬಿಡ್ತೈತ್ರಿ. ನಿಮ್ಮ ಪೇಜ್ ಹೋಲ್ಡರ್ಗಳಿಗೆ ನಾ ಹೇಳೋದು ಅದ ಒಂದ್ರಿ, ನೀನು ಬೆಳಿಬೇಕಪ್ಪ ಅಂದ್ರೆ ಪಕ್ಕದವ್ನು ಕಾಲು ಎಳಿಬೇಡ್ರಿ. ಪಾಪ ಅವ್ನು ಕಷ್ಟಪಟ್ಟ ಬೆಳೆದಿರ್ತಾನ, ಅವ್ನು ಎಷ್ಟೋ ಅದು ಹೇಳ್ಕೊಂಡಂಗೆ ಬೆಳೆದಿರ್ತಾನಣ್ಣ. ಅಂಥವೆಲ್ಲ ಮಾಡೋದು ಬಿಡ್ರಿ. ಅವನಿಗೆ ಟ್ಯಾಗ್ ಮಾಡಿ ನಾ ಹೇಳ್ಬೋದಿತ್ತಣ್ಣ, ಅವನಿಗೆ ನಂಗೆ ವ್ಯತ್ಯಾಸ ಇಲ್ದಂಗೆ ಆಗ್ಬಿಡ್ತೈತೆ. ಈಗ ಫೇಸ್ಬುಕ್ನಾಗ ಏನ್ರಿ ಫಿಂಗರ್ ಟಿಪ್ನಾಗ ಎಲ್ಲದೂ ಬರ್ತೈತಿ. ಬೇಕಾದಂಥದ್ದು ಹುಡುಕ್ಬೋದು, ಬೇಕಾದಂಥವನ್ನ ಹಿಡ್ಕೊಂಬರ್ಬೋದು. ಅವ್ನು ಹುಡ್ಕೋದು ಭಾಳ ದಿನ ಟೈಮ್ ಇರಲಿಲ್ಲ ರೀ. ಅದಾಗಿ ನರಸಾಪುರ ಹಬ್ಬದ ನಂದು ಫಸ್ಟ್ ಬಹುಮಾನದಾಗ ತಗೊಳ್ಳೋ ನೋಡಿ ಇಲ್ಲಿ ಫಸ್ಟ್ ಬಹುಮಾನ ಹೊಡೆದೇನೆ ಅಂತ ನಾನು ಮೆನ್ಷನ್ ಮಾಡಿ ಹಾಕಿಬಿಡ್ಬೋದಿತ್ತು. ವ್ಯತ್ಯಾಸ ಇರಲ್ಲ ಅವನಿಗೂ ನನಗೆ. ನಾವು ಉದ್ದೇಶಕ್ಕೆ ಸುಮ್ಕಾಗ್ಬಿಟ್ವಣ. ಅದನ್ನ ನಮಗೆ ಹೇಳಿದ್ರೆ ಕೇಳಿದ್ರೆ ಬೇಜಾರಾಗ್ಬಿಡ್ತೀರಿ ನೀವು. ಇದಕ್ಕೆ ಇನ್ನೊಬ್ರು ಅದಾರಣ್ಣ ಇನ್ವೆಸ್ಟ್ ಮಾಡಕ್ಕೆ, ಇವ್ರು ಅಣ್ಣ. ಅವ್ನು ಫೈನಾನ್ಷಿಯಲಿ ಇನ್ವೆಸ್ಟ್ ಮಾಡ್ತಾನೆಲ್ಲ ಗೊತ್ತಿಲ್ಲ, ಎಲ್ಲಿಗೆ ಹಾಕಿದ್ರು ಅವ್ನಿಗೆ ಇನ್ಫಾರ್ಮೇಷನ್ ಹೇಳ್ಬೇಕು. ಅವನೊಂಥರ ಕ್ರೇಜ್. ಅವನು ಅಫಿಷಿಯಲ್ ಇಂಜಿನಿಯರ್, ವರ್ಕ್ ಮಾಡ್ಕೊಂತ ಎಲ್ಲೋ ಇರ್ತಾನೆ. ಇದನ್ನ ಹಾಕ್ಯಾವಿ ಅಂದ್ರೆ ಲೈವಿಗೆ ಬರ್ತಾನೆ ರೀ ಅವನು. ಆ ಕಮೆಂಟ್ ನೋಡಿ ನಮಗೆ ಹೇಳಿದಾಗ ಎಷ್ಟು ಬೇಜಾರಾಗಿರ್ಬೇಕಣ್ಣ. ಆ ಹೋರಿ ಹಬ್ಬದ ಅಭಿಮಾನಿಗಳು ಅಂತಲೇ ನಾವು ಒಂದು ಇದನ್ನ ಮಾಡ್ಕೊಳನ್ರಿ ಅಕೌಂಟ್. ಭಾಳ ಮಾಡ್ಬಿಟ್ಟಾನ ಅವ್ನ ಪೇಜ್ನಾಗ. ಇವನಿಗೆ ಎಷ್ಟು ಹೇಳಿದ್ರೆ ಅಷ್ಟೊಂದು ಸುಮ್ಮನೆ ಆಗ್ಬಿಟ್ಟಿರಿ. ಬ್ರದರ್ ಈಗ ಹೇಳಿದ್ರಿ ನೀವು, ಈಗ ಪಿ ಅಂತ ಒಂದು ಬರೋಣ. ಈಗ ಇದಕ್ಕೆ ಹೇಳಿದ್ರಿ, ಇದಕ್ಕೆ ಪಕ್ಕದಲ್ಲೇ ನಮಗೆ ಚೆನ್ನಾಗಿ ಮಾಡಿಕೊಡ್ತು ಅಂತ. ಯಾಕೆ ಅದನ್ನ ಚೂಸ್ ಮಾಡಿಲ್ಲ ಅಂತ ಇನ್ನು ಪಿಪಿಗೆ ಅಣ್ಣ? ಪಿಪಿಗೆ ಬರ್ಬೇಕಂದ್ರೆ ಕೆಲವೊಂದು ಎಲಿಜಿಬಿಲಿಟಿ ಬರ್ಬೇಕ್ರಿ ಹೊರಗೆ. ಅಂದ್ರೆ ನಮ್ಮ ವೇ ಅಲ್ಲಿ ಇನ್ನು ಶಿರಾ ಬಲಿಬೇಕಿತ್ತು ಅಂತ ಹೇಳಿ ಬಿಟ್ಕೊಂಡ್ವಿ. ಇನ್ನು ಸಣ್ಣದಣ ಅದ, ಇನ್ನು ಏಜಲ್ಲೂ ಸಣ್ಣದಿನ್ನ. ಹಂಗಂತ ಈಗ ಮುಂದಿನ ವರ್ಷ ಐತಲ್ರಿ 100%. ಈಗಿಂದ ಆಲ್ಮೋಸ್ಟ್ ಒಂದು ಲೆವೆಲ್ ಆಫ್ ಟ್ರೈನಿಂಗ್ ಇದೆ. ಇವನು ಚಂದವನ್ನ ಹುಡುಗದಾರ್ರಿ, ಇವರೆಲ್ಲ ಒಂದು ಹಂತದ ಟ್ರೈನಿಂಗ್ ಕೊಟ್ಟಾರ್ರಿ. ಅದಕ್ಕೆ ಕೆಲವೊಂದು ಇದ್ರಾಗ ಇವನು ಬಿಜಿ ಆಗ್ಬಿಟ್ಟಾನಂತ ಸದ್ಯ ನಾವು ಇನ್ನೂ ಇಳಿಸಿಲ್ಲಣ್ಣ. ಯಾವ್ದು ಪ್ರಾಕ್ಟೀಸ್ ಆಗಲಿ ಮತ್ತೊಂದಾಗಲಿ ಅವನೇನು ಮಾಡಿಲ್ಲ ಅಣ್ಣ. ಇನ್ನು ಮಾಡ್ತೇವ್ರಿ ಈ ವರ್ಷ ಪಕ್ಕ ಪಿಪಿಗೆ ರೆಡಿ ಮಾಡ್ತೇವ್ರಿ. ಈ ನಮ್ಮ ಲೋಕಲ್ ಹಬ್ಬಗಳು ಬಿಟ್ಟು ಹೇಳ್ತಾನಲ್ಲಣ್ಣ, ಒಂದು ಹಬ್ಬಕ್ಕೆ ಹಾಕ್ತಾನ ಅದನ್ನ ಪಿಪಿಗೆ ಹಾಕ್ತಾನೆ ರೀ. ಹತ್ತಿದ್ರೆ ಅಲ್ಲಿ ಹತ್ತಿ ಬಿಡ್ಬೇಕ್ರಿ. ಹತ್ಲಾಗಿದ್ರು ಮಾತ್ರ ಪಿಪಿ ಲೋಕ ಶೇಕ್ ಮಾಡ್ಬಿಡ್ತಾನೆ. ಪಿಪಿಲಿ ಒಂದು ರೆಡಿ ಆಗ್ತಿದೆ. ಮಾಡ್ತೀವಿ, ಬಿಟ್ಟಿದ್ದೀವಿ ದೀಪಾವಳಿಯಲ್ಲಿ. ನಮ್ಮೂರಲ್ಲಿ ಹೋದ ವರ್ಷ ನಮ್ಮೂರಲ್ಲಿ ಒಂದು ಟ್ರಯಲ್ ಮಾಡೋಣ ಅಂತಂದು ಇವ್ರ ಜಮೀನ್ ಹತ್ರನೇ ತಗೊಂಡೋಗಿ ಒಂದು ಟ್ರಯಲ್ ಮಾಡಿದ್ವಿ. ಆ ಟ್ರಯಲ್ ಮಾಡೋ ಟೈಮಲ್ಲಿ ನಮಗೆ ಲೈಕ್ ಆಗೋ ಥರ ಬಂತು ಅದು ಚಟ್ ಎಲ್ಲ ತಗೊಂಡು. ಅದಾದ್ಮೇಲೆ ನಮ್ಮೂರ ಹಬ್ಬದಾಗ ಬಿಟ್ವಿ. ಬಟ್ ಪಿಪಿ ಕಟ್ಟಿದಾಗ ಹುಡುಗರಿಗೆ ಬಗ್ಲಂಗಾಗಿ ಬೇಲಿಲೆಲ್ಲ ಹೋಗಿ ಪಿಪಿ ಹೊಡ್ಕೊಂಡ್ಬಿಡ್ತು. ಅದಾದ್ಮೇಲೆ ಬರೀ ಪಟ ಹಾಕಿ ಬಿಟ್ವಿ. ಸ್ವಲ್ಪ ಆ ಲಕ್ಷಣ ಕಾಣಿಸ್ತು ನಮಗೆ. ಆ ಉದ್ದೇಶಕ್ಕೆ ಈಗ ರೆಡಿ ಮಾಡ್ತಾ ಇದೀವಿ, ಪಿಪಿಗೆ ಅಂತಾನೆ ರೆಡಿ ಮಾಡ್ತಾ ಇದೀವಿ. ಇನ್ನು ಎಷ್ಟು ವರ್ಷದಲ್ಲಿ ನೋಡ್ಬೋದು. ಯಾಕೆಂದ್ರೆ ಈ ವಿಡಿಯೋ ನೋಡಿದವರು ಈ ವಿಡಿಯೋ ನೋಡಿದವರು ವೆಯ್ಟ್ ಮಾಡ್ಬೋದು. ಒಂದು 10 ಜನದಲ್ಲಿ ಹೇಳ್ತೀನಲ್ಲ, ನಾವೆಲ್ಲ ಹೆಂಗಂದ್ರೆ ಇವತ್ತು ರಾತ್ರಿ ಹಾಕ್ಬೇಕಂದ್ರೆ ಮುಂಜಾನೆ ಹಬ್ಬಕ್ಕೆ ಹಾಕಾರ ನಾವು. ಈ ವರ್ಷ ಪಿಪಿ ಏರ್ಸ್ಬೇಕು ಅನ್ನೋದೈತಿ, ಏರ್ಸ್ತೇವ್ರಿ. ಹಂಗಂತ ನಾವು ಈಗ ನೋಡ್ರಿ, ನಾ ಕ್ಲಿಯರ್ ಆಗಿ ಹೇಳ್ಬಿಟ್ಟು ನಿಮಗೆ, ಸೋಲೇ ಬಂದ್ರು ನಾವು ಸ್ವೀಕರಿಸಕ್ ಸಿದ್ಧರಾಗಿ ಹಾಕಕ್ ಕುಂತೇವೆ. ತಪ್ಪಿ ಗೆದ್ರೆ ಸೋಲ್ ಅನ್ನೋದು ಮತ್ತೆ ಕಾಣಲ್ಲ ನಾವು. ಅದಕ್ಕೆ ಅಲ್ಲ ಅದು ಹಂಗಂತ ಒಳಗೆ ಹೋಗೋದು ನಮ್ಮರಿಗೆ ನಿಮ್ಮರಿಗೆ ಬೇರೆ ನಮಗೆ ಗೊತ್ತಿದ್ದರಿಗೆ ಎತ್ತು ಬಂದ ಟವಲ್ ಹೊಡಿ ಅಂದ್ರೆ ಅಕ್ಷಿ ತುಂಬ ಟವಲ್ ಹೊಡ್ಸ್ಬೋದಣ್ಣ ನಾವು. ನಾ ಹೇಳ್ತಾನಲ್ರಿ 9 ಜನ ಆರಾಮಾಗಿ ಟವಲ್ ಹೊಡ್ಸ್ಕೊಂಡು ಆರಾಮಾಗಿ ಎತ್ತರ ತಂದ್ಬಿಡ್ಬೋದು. ಇವತ್ತಿಗೆ ಅವ್ರು ಮಾಡಲ್ಲ, ತಕ್ಷಗ ನಿಲ್ಬೇಕು, ಮುಂದೆ ಕುಣಿಬೇಕು ಅನ್ನೋದು ಒಂದು ಕ್ರೇಜ್. ಕುಣಿತೇವೆ, ಹೊರಿ ಬಿಡ್ತೇವೆ, ಹೊರಿ ಬರ್ತಾವೆ. ಬ್ರದರ್ ಈಗ ಇದಕ್ಕೆ ಬರೋಣ. ವೈಲೆಂಟ್ ಬೈ ಸೈಲೆಂಟ್ ನಿಂತವನಿಲ್ಲಿ. ಇದಕ್ಕೆ ಬರೋಣ. ಈಗ ಇನ್ನೊಂದು ಹೋರಿನ ಕಟ್ಟಿದ್ದೀರಾ, ಕರ್ಣ ಅಂತ ಹೆಸರಿಟ್ಟಿದ್ದೀರಾ. ಬಟ್ ಕರ್ಣನ್ ಥರ ಏನಿಲ್ಲ ಅನ್ಸುತ್ತೆ. ಮೋಸ್ಟ್ಲಿ ರ್ಯಾಶ್ ಆಗಿದ್ದಾನೆ. ಅವನ್ ಪರಾಕ್ರಮದಲ್ಲಿ ರ್ಯಾಶ್ ಆಗಿದ್ದ, ಕರ್ಣ ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಈ ಹೋರಿನ ಎಲ್ರು ಹೇಳ್ಬೇಕಾದ್ರೆ ಇವೆರಡು ಹೋರಿಗಳು ನಿಂತ್ಕೊಂತವೆ, ಇದು ನಿಲ್ಲಲ್ಲ. ಬಟ್ ಸೈಲೆಂಟ್ ಆಗಿ ನಿಂತಿದೆ, ಯಾಕೋ ಗೊತ್ತಿಲ್ಲ ಯಾಕಂತಾನು. ಅಥವಾ ನನ್ನ ಬಗ್ಗೆನೂ ಚೂರು ಹೇಳ್ರು ಅಂತ ಏನಾದ್ರು ಕಾಯ್ತಿದ್ಯಾ ಗೊತ್ತಿಲ್ಲ. ಇದ್ರ ಬಗ್ಗೆ ಏನೋ ಒಂದು ಹೇಳ್ಬೇಕು ಅಂದ್ರೆ ಹೇಳಿ ಬ್ರದರ್.
ಅದ್ರ ಬಗ್ಗೆ 2 ಹೋರಿಗಳು ನೋಡಿದೀರಾ? ಅದ್ರ ಬಗ್ಗೆ ಆಲ್ಮೋಸ್ಟ್ ನಮ್ಮ ಇವರು ಪ್ರಭು ಮಹಾರಾಜ್ ಅವರೇ ಸ್ವಲ್ಪ ಯಾಕಂದ್ರೆ ಅದ್ರ ಬಗ್ಗೆ ಇದಕ್ಕೆಷ್ಟು ಹೋಪ್ ಇಟ್ಕೊಂಡವೆ, ಅದ್ರ ಬಗ್ಗೆ ಹೋಪ್ ಇಲ್ದ ಟೈಮಲ್ಲೇ ಹುಚ್ಚದ್ದು ಹೋರಿ ಹುಡುಕ ಟೈಮಲ್ಲಿ ಸಿಕ್ಕಿರೋದು ನಮಗೆ ಅದು ಅಪರೂಪದ ಮುತ್ತು. ಅದು ಒಂಥರ ಯಾಕಂದ್ರೆ ಅಷ್ಟು ಕಾಂಪಿಟ್ ಇತ್ತು, ಬೇಕೇ ಬೇಕಿತ್ತು ಅದು ಆ ಟೈಮಿಗೆ ಆ ಹೋರಿ ಬೇಕಿತ್ತು ನಮಗೆ. ಚಿಕ್ಕ ಏಜಲ್ಲೇ ಹೋದ ವರ್ಷ ಅಚ್ಚೆ ವರ್ಷ ಚಿಕ್ಕ ಏಜಲ್ಲೇ 13-12 ಡಬ್ಬ 12 ಡಬ್ಬ ಒಂದ ಹೋರಿ ಕಾಂಪಿಟ್ 3 ದಿನ ಹಾವೇರಿಗೆ ಮಂಗಳವಾರ ಹಾಕ್ತವೆ, ಬುಧವಾರ ಗುರುವಾರ ಶುಕ್ರವಾರ ಮಲ್ಲಳ್ಳಿಗೆ ಹಾಕ್ತವೆ, 2 ದಿನ ಗ್ಯಾಪ್. ಈಗ ಅಲ್ಲಿ ಯಾವ ಊರಿನೂ ಪಾಳ್ಯದಲ್ಲಿ ಕಾಲ್ ಕೆದ್ರಲ್ಲ, ಇದು ಪಾಳ್ಯದಾಗ ಕಾಲ್ ಕೆದ್ರದ ಹೋಗಾಕ ಅಷ್ಟು ರೋಷ ಅದಕ್ಕೆ. ಕರ್ಣ ಅಂತ ಹೆಸರಿಟ್ಟಿದ್ದೀರಾ. ಜಗತ್ತಲ್ಲಿ ನನ್ಗೆ ಗೊತ್ತಿರೋ ಪ್ರಕಾರ ಅವನಿಗಾಗಿರೋ ಮೋಸ ಯಾರಿಗೂ ಆಗಿಲ್ಲ. ಏನಕ್ಕೆ ಆ ಕರ್ಣ ಅನ್ನೋ ಹೆಸರು ಏನಕ್ಕೆ? ಆ ಕರ್ಣ ಅಂತ ಹೆಸರಿಟ್ಟಿದ್ದಕ್ಕೆ ಮೋಸ ಆಗೈತೆ ಏನೋ ಗೊತ್ತಿಲ್ಲ, ಆಗಿದೆ ಒನ್ ಟೈಮ್ ಮಾತ್ರ ಪಕ್ಕ ಆಗಿದೆ ಅವನಿಗೆ. ಅದು ನಮಗೆ ನಮ್ಮ ಜೀವನದಲ್ಲೇ ಅಂದ್ರೆ ಇಡೀ ನಮ್ಮ ಮಹಾರಾಜ ಸಾಮ್ರಾಜ್ಯ ಜೀವನದಲ್ಲೇ ಮರೆಯಲಾಗದಂತ ಒಂದು ಮೋಸ ನಮ್ಮ ಲೈಫಲ್ಲಿ ಆಗಿದೆ, ರೀಸೆಂಟಾಗಿ ಆಗಿದೆ. ಬಟ್ ಅದಕ್ಕೆ ಕಾಲನೇ ಉತ್ತರ ಕೊಡುತ್ತೆ. ಅದ್ರ ಬಗ್ಗೆ ಹೆಚ್ಚಿಗೆ ಈಗ ಈ ಟೈಮಲ್ಲಿ ಮಾತಾಡೋದು ನೆಸೆಸಿಟಿ ಇಲ್ಲ ಅಂತ ಅದಾಗಿ ಮತ್ತೆ 10 ದಿನಕ್ಕೆ ಮತ್ತೆ ಬಂಪರ್ ಹೊಡ್ಕೊಂಡ್ ಬಂದಿವಿ. 4 ರೌಂಡ್ ಇದು ಆಲ್ರೆಡಿ ಬಂಪರ್ ಹೊಡೆದ್ಬಿಟ್ಟಿದೆ, ಬಂಪರ್ ಲಿಸ್ಟ್ ಅಲ್ಲಿ ಐತೆ. 2 ವರ್ಷ ಆತಣ ಅದು. ನಾಲ್ಕಲ್ ಬಂಪರ್ ಆಗೈತ್ರಿ ಅದಕ್ಕೆ. ಫಸ್ಟ್ನೇ ಹಬ್ಬ ಚಂದಾಪುರದ ಬಂಪರ್ ಆಗೈತ್ರಿ HF Deluxe 2. ನಮಗ ಕೆಲವೊಂದು ಸಾಮ್ರಾಜ್ಯದವರು ಬಾಳ ಅಂದ್ರೆ ಬಾಳ ಸಪೋರ್ಟ್ ಮಾಡ್ಯಾರಣ, ಬಾಳ ಬೆಳೆಸ್ಯಾರ. ಸುಮ್ಮನೆ ಹಿಂಗೆ ಹೇಳ್ತೇವೆ ಅಂತಲ್ರಿ, ನಾವ್ ಏನು ಅನ್ನೋದ ಗೊತ್ತಿದ್ದಲ್ರಿ ಅಂತ ಟೈಮ್ನಾಗ ನಮ್ಮನ್ನು ಬೆಳೆಸ್ಯಾರ. ಹಂಗಂತ ಅವ್ರ ಹತ್ರ ಇವತ್ತಿಗೂ ಅವತ್ತು ಯಾ ನಿಯತ್ ತೋರಿಸಿದ್ವಿ, ಅವತ್ತು ಯಾ ಹಂಬಲದಿಂದ ಇದ್ವಿ, ಇವತ್ತು ಅದ ಹಂಬಲದಾಗ ಅದಾವೆ, ಮುಂದೆ ಇರ್ತಾವಣ. ಈ ವಿಡಿಯೋ ಬಂದ್ರ ಹೇಳಕ್ಕಾಗಲ್ಲ, ಸುಮಾರು ಜನ ಸುಮ್ಮನೆ ಒಂದು ಕಮೆಂಟ್ ಹಾಕ್ತಾರ, ಅಲ್ಲ ನಾವ್ ಯಾಕೆ ಏನ್ ಮಾಡಿದ್ವಿ, ನಾವು ಬರ್ತಿದೀವಲ್ಲ. ಈಗ ಮಹಾರಾಜ ಎಲ್ರು ಹೇಳ್ತವ್ರೆ, ಬಾರಂಗಿ ಅಂದ್ರೆ ಮಹಾರಾಜ ಹೇಳ್ತಾರೆ. ತುಂಬಾ ಜನ ನಾನು ಬಾಯಲ್ಲಿ ಕೇಳ್ಪಟ್ಟಿದ್ದೀನಿ. ಇನ್ನು 10 ವರ್ಷ ಬಿಟ್ಟು ಹೋರಿ ಹಬ್ಬ ಅನ್ನೋದು ಪಕ್ಕಾ ಇರುತ್ತೆ. ಯಾಕೆಂದ್ರೆ ಈಗ ಒಂದು 2-3 ವರ್ಷ ಹಿಂದೆ ಡೌಟ್ ಇತ್ತು. ಬಟ್ ಇನ್ನು 10 ವರ್ಷ ಯಾಕೆ ನಾನು ಇಷ್ಟು ಕಾನ್ಫಿಡೆನ್ಸ್ ಹೇಳ್ತೀನಿ ಅಂದ್ರೆ, ನನಗೆ ಕೋಲಾರದಿಂದ ಕಾಲ್ ಬರ್ತಿದ್ದಾವೆ. ಕೋಲಾರ ಆಮೇಲೆ ಮಂಡ್ಯ, ಅಣ್ಣ ನಮ್ಮ ಕಡೆ ಹೋರಿ ಹಬ್ಬ ಮಾಡಬೇಕು, ನೀವು ಸಪೋರ್ಟ್ ಮಾಡಿ ಅಂತ ಬರ್ತಿದ್ದಾವೆ. ಈಗ ಬರ್ತಿದ್ದಾವೆ ನನಗೆ ಆಲ್ರೆಡಿ ಕಾಲ್ಗಳು. ಅಂದ್ರೆ ಹೋರಿ ಹಬ್ಬ ಎಲ್ಲೋ ಒಂದ್ ಕಡೆ ರೀಚ್ ಆಗ್ತಿದೆ ಆ ಕಡೆನೂ ಅಂತ ಅರ್ಥ ಆಯ್ತು. ಇನ್ನು 10 ವರ್ಷದಲ್ಲಿ ಚಾಕ್ಲೇಟು ಅಥವಾ ಕರ್ಣ ನಿಮ್ಮ ಪ್ರಕಾರ ಎಲ್ಲಿಗೆ ಹೋಗುತ್ತೆ, ಅಥವಾ ನಾವು ಈ ತರ ಕನ್ಸ್ಕೊಂಡಿದೀವಿ ಹೋಗುತ್ತೆ ಅನ್ನೋದಾದ್ರೆ ಏನ್ ಮಾಡ್ಬೋದು ಅಥವಾ ಹೆಂಗಿರುತ್ತೆ? ಈಗ ಒಂದು ವಿಷಯ ಕ್ಲಿಯರ್, ಲೈಫಲ್ಲಿ ಯಾರು ಶಾಶ್ವತ ಇಲ್ಲ. ನಾವ್ ಹೇಳೋದು ಮಹಾರಾಜಂದು ನಾವು ನಿಲ್ಸಿದ್ವಿ ಈಗ ಹಬ್ಬನ, ನಮಗೆ ಬೇಕಾದಲ್ಲಿ ಹಾಕೊಂಡಿವಿ. ಈಗ ಅವ್ರ ಟ್ರೆಂಡಿಂಗ್ ಆಗಿದಾವೆ. ಮುಂದೆ ಬೇರೆಯವರು ಈಗ ನಮ್ಮ ತಾಲೂಕಲ್ಲೇ ಬಿಟ್ಟು ಶಿಕಾರಿಪುರ ಹಾವೇರಿ ಜಿಲ್ಲೆದಲ್ಲಿ ಹೇಳ್ತೇವೆ, ಒಬ್ರು ಚಾಪ್ಟರ್ ಮುಗಿತಾ ಇರ್ತದೆ, ಒಬ್ರು ಚಾಪ್ಟರ್ ಬರ್ತಾ ಇರ್ತದೆ. ನಮ್ದು ಮುಗಿಯಲ್ಲ, ಬರ್ತಾ ಹೋಗ್ತಾನೆ ಇರ್ತದೆ. ಇಲ್ಲಲ್ಲ, ಯಾವ ಕಾರಣಕ್ಕೂ ಇಲ್ಲ ಇರ್ತದೆ, ಹೆಸರು ಬೆಳೆಸ್ತಾನೆ ಇರ್ತೇವೆ. ಇದು ಇಲ್ಲದ ಕಾಲಕ್ಕೆ ಅವತ್ತು ಇದ್ರ ರೇಂಜಿಗೆ ಯಾವ್ದು ಹೊರಿ ಸಿಗುತ್ತೋ ಅವತ್ತು ಅದಕ್ಕೆ ಮಹಾರಾಜ ಅಂತ. ಅಲ್ಲಿವರೆಗೂ ಮಹಾರಾಜನ ಸಾಮ್ರಾಜ್ಯ ನಮ್ಮ ಉಸಿರು ಎಲ್ಲಿವರೆಗೂ ಇರುತ್ತೆ, ನಾವು 9 ಜನದ ಉಸಿರು ಎಲ್ಲಿವರೆಗೂ ಇರುತ್ತೆ, ಅಲ್ಲಿವರೆಗೂ ಮಹಾರಾಜನ ಸಾಮ್ರಾಜ್ಯದಿಂದ ಅಂತ ಒಂದರ ಇರುತ್ತೆ. ಒಂದು ಸಣ್ಣ ಕರ ಇರುತ್ತೆ, ಇದ್ದೇ ಇರುತ್ತೆ. ನೀವೇನ ಹೇಳಕ್ ಬಂದ್ರಿ? ಅದನ್ನೇ ಹೇಳಕ್ ಹೊಟ್ಟೆ ನಾನು. ನಾವು ಇದನ್ನ ಯಾಕೆ ಹೆಸರು ಅಳಿಸಲ್ಲ ಅಂದ್ರೆ, ನಾವು ಇವತ್ತಿಗೂ ಅದನ್ನ ಸೀದಾ ಹೋಗಿ ಬಾರಂಗಿ ಕರ್ಣ ಅಂತ ಎಲ್ಲಿ ಅನೌನ್ಸ್ ಮಾಡ್ಸಲ್ಲ, ಎಲ್ಲಿ ಬಿಡೋದು ಇಲ್ಲ. ಫಸ್ಟ್ ಆ ಬೋರ್ಡ್ ಬರ್ತತೆ ಇಲ್ಲ ಗೊತ್ತಿಲ್ಲ ನಾವು ಒಳಗೆ, ಅದ್ರದ್ದು ಬೋರ್ಡ್ ಅದಾವೆ. ಅವನು ಎಲ್ಲರೂ ಹೆಂಗೆ ಮಾಡ್ಕೊಂತಾರೆ ಟ್ರೆಂಡಿಗೆ ತಕ್ಕಂಗೆ ಹಂಗೆ ಮಾಡಿಸಿಟ್ಟಿವಿ. ಫಸ್ಟ್ ಬೋರ್ಡ್ ಕಳ್ಸೋದೇ ಇದನ್ನ ನಾವು ಒಳಗೆ. ನಾವು ಪವನ್ ಅಂತ ಬ್ರದರ್ ರೀ, ಅವ್ರು ನಮಗೆ ಭಾರಿ ಆತ್ಮೀಯರು, ಭಾರಿ ಎಲ್ಲಿದಾರ ನೋಡ್ರಿ, ಭಾರಿ ಆತ್ಮೀಯರು. ಅವ್ರಿದ್ರು ಒಂಥರ ಬಲ ನಮಗೆ, ಬಲಗೈ ಇದ್ದ ಅಂದ್ರೆ ಒಂಥರ ಬಲ. ಒಳಗೆ ತರದ ಅದನ್ರಿ, ನಮ್ಗಿಂತ ಜಾಸ್ತಿ ಕ್ರೇಜ್ ಅವನಿಗೆ ಐತ್ರಿ. ಮಹಾರಾಜನ ಸಾಮ್ರಾಜ್ಯದ ಅಂದ ಮುಂದವು ಯಾವಾರಾಗಲಿ ನಮ್ಮವು ಅಂದವು. ಮತ್ತು ನಾವು ಬೇಡಪ್ಪ ಅಂದ ಬಗೆ ಇರ್ಕಂದ್ರೆ ಅವ್ರು ಇಷ್ಟ ಬಂದಂಗೆ ಹಬ್ಬ ಮಾಡ್ಯಾರಣ. ನಾವು ಕಾಂಪಿಟೇಷನ್ ಇಲ್ದಾಗ ಹೊರಿ ಕಟ್ಟಿದಾರಣ. ನಾವು ನಮ್ಮ ಹೊರಿ ಮುಂದ್ಕೊಂಡು ನಾವು ಕಾಂಪಿಟೇಷನ್ ಮಾಡ್ತಾನಪ್ಪ ಅಂದಾಗ ಏನು ಮಾಡೋಕ್ಕಾಗಲ್ಲ, ಮಾಡ್ಕೊಳ್ಳ ನಮ್ಮ ಪಡೆಗೆ ನಾವು ಸುಮ್ಕಿರೋದು. ಗೊತ್ತಾದ್ರೆ ಸಿಸ್ಟಮ ಗೊತ್ತೈತ್ರಿ ನನಗೆ. ನೀ ಯಾರೋ ಬಂದು ಆಪ್ರೇಟ್ ಮಾಡ್ತಾನ ಅಂದಾಗ ಬಿಟ್ಬಿಡ್ಬೇಕು ಆಪ್ರೇಟ್ ಮಾಡ್ಲಿ ಅಂತ. ಆಮೇಲೆ ನೋಡೋಣ ಅಂತ, ಹಾಳಾದಾಗ ಸಿಸ್ಟಮ್ ಹಾಳಾದ ನೋಡೋಣ ಅಂತ. ಒಟ್ಟು ಅದಂತೂ ಕಾನ್ಫಿಡೆನ್ಸ್ ಇದೆ, ನಾನು ಸಿಸ್ಟಮ್ ಹಾಳಾದ್ರು ರೆಡಿ ಅಥವಾ ಸರಿ ಇದ್ರು ನಾನೇ ಆಪ್ರೇಟ್. ಶೋರ್ ಬ್ರೋ, ಯಾಕೆ ಗೊತ್ತಾ, ಇವನ್ ಕಾಲ ಮೇಲೆ ನಿಂತ್ಕೊಂಡಾನೆ, ಇವನ್ ದುಡಿತಾನೆ. ನನ್ನ ಕಾಲ ಮೇಲೆ ನಿಂತು ನಾನು ದುಡಿತೇನೆ. ಇವ್ರ ಮನೇಲೆ ಊಟ ಮಾಡ್ತಾನೆ, ಇವನ್ ಕಾಲ ಮೇಲೆ ನಿಂತಾನೆ. ಯಾಕೆ ತಲೆ ಕೆಡ್ಸ್ಕೊಬೇಕ್ರಿ ಬೇರೆಯವ್ರ ಬಗ್ಗೆ? ನನಗೆ ಬೇಕಾ ತಲೆ ಕೆಡ್ಸೋಣ, ನನಗೆ ಅದು ಬೇಡ. ಆಮೇಲೆ ಬ್ರೋ, ಇದು ಫೀಲ್ಡ್ ಅಂತದ, ಯಾರು ಒಂದ್ಸತಿ ಅಲ್ಲಿಗೆ ಕಾಲಿಟ್ಟಾರ ಅಂದ್ರೆ ವಾಪಸ್ ಬರಲ್ಲ. ಇದಕ್ಕೆ ಅಷ್ಟು ಸುಲಭ ಬರೋಕ್ಕಾಗಲ್ಲ. ಅದರಲ್ಲಿ ನಾವು ಇಷ್ಟು ಮಟ್ಟಕ್ಕೆ ಈಗೆಲ್ಲ ತಲುಪಿಟ್ಟೇವೆ. ಈಗ ಇಲ್ಲ ಅಂದ್ರೆ ನೀವ್ ಹೇಳಿದ್ರಿ, ಈಗ ಮಹಾರಾಜ ಹೆಸರು ಕೇಳ್ತಾ ಐತಿ, ಹಬ್ಬ ಕಾಣಿಸ್ತಾ ಇಲ್ಲ ಅಂತ. ಹಾಗೆ ಬಿಡಕ್ಕಾಗಲ್ಲ.
ಆಮೇಲೆ ಅಣ್ಣ ಇನ್ನೊಂದು ಏನಂದ್ರೆ ನಮ್ಮ ಮನೇಲೆ ಈಗ ಪ್ರತಿಯೊಬ್ಬರ ಮನೇಲಿ ಯಾರು ನೀವು ಹೋಗ್ರಿ ಹಬ್ಬಕ್ಕೆ ಹೋಗ್ರಿ ಅಂತ ಆರತಿ ಮಾಡಿ ಎಲ್ಲರ ಮನೆಗೂ ಅಪ್ಪೋಸ್ ಐತಣ್ಣ. ಎಲ್ಲರ ಮನೆಗೂ ನೀವು ಹಬ್ಬ ಬಿಡ್ರಿ ನೆಟ್ಟಿಗೆ ಮನೆಗಿರಿ ಅಂತ ಹೇಳ್ತಾರೆ. ಹಂಗಂತ ಅವ್ರಿಗೆ ಹಬ್ಬದ ಹುಚ್ಚಿಲ್ಲ ಅಂತಲ್ಲ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇವ್ರ ತಂದೆಯವ್ರಿಗೆ ತಗೊಳ್ಳಿ, ನಮ್ಮ ತಂದೆಯವ್ರಿಗೆ ತಗೊಳ್ಳಿ, ಇವ್ರ ತಂದೆಯವ್ರಿಗೆ ತಗೊಳ್ಳಿ. ನಮ್ಮ ಹೋರಿ ಹಬ್ಬಕ್ಕೆ ಹೋಗೈತಿ, ನಮ್ಮ ಹೋರಿ ಯಾವುದೋ ಒಂದು ಹೋರಿನ ಹಬ್ಬಕ್ಕೆ ಕರ್ಕೊಂಡು ಹೋಗಿವಿ ಅಂತ ಅಂದ್ರೆ ಅವತ್ತು ಒಂದು 10 ಸರಿ ಫೋನ್ ಹೊಡಿತಾರೆ, ನೀವ್ ಹೆಂಗದ್ರಿ ಅಂತ ಕೇಳಲ್ಲ. ಎಷ್ಟು ರೌಂಡ್ ಬಿಟ್ರಿ, ಏನಾಯ್ತು ಅಲ್ಲ ಫೈನಲಿ ಬೈತಾರ ಮತ್ತೆ ಬರ್ರಿ ಅಂತ. ಹಬ್ಬನೇ ಬೇರೆ, ನಮಗಾಗೋ ಹಬ್ಬನೇ ಬೇರೆ ಅದು. ಆತರ ಆದ್ರೂ ಅವ್ರಿಗೂ ಅಷ್ಟು ಇದು ಇರುತ್ತೆ. ಆತರ ಫ್ಯಾಮಿಲಿದು ನಾವು ಸ್ವಲ್ಪ ಅಪೋಸಿಷನ್ ತಗೊಂಡು ಮತ್ತೆ ಇಲ್ಲಿ ಊರಲ್ಲೂ ಸಹ ಅದೇ ತರ ಆಗುತ್ತೆ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಈ ಹೆಸರು ಮಾತ್ರ ಹಾಳಾಗಕ್ಕಂತೂ ಯಾವತ್ತೂ ಬಿಡಲ್ಲ. ಅದೊಂದು 9 ಜನ ಇದ್ದೀರಾ ನೀವು. ಈ 9 ಜನನು ಈ ಒಬ್ರು ಹೇಳ್ದಂಗೆ ಆಗುತ್ತೆ. ಅದು ಏನೋ ಒಂದು ಹೇಳ್ತಿದ್ದೀರಾ ಅಂದ್ರೆ ಒಬ್ಬರೇ ಹೇಳ್ದಂಗೆ ಆಗುತ್ತೆ. ಹೋರಿ ಹಬ್ಬದಲ್ಲಿ ನೀವು ನೋಡ್ಕೊಂಡ್ ಬಂದಿದ್ದೀರಾ, ತುಂಬಾ ವರ್ಷಗಳಿಂದ ಹೋರಿ ನೋಡ್ಕೊಂಡ್ ಬಂದಿದ್ದೀರಾ. ನಾವು ಏನು ಈಗ ಏನೋ ಒಂದು ಮಾಡ್ತಿದೀವಿ ಅಷ್ಟೇ. ನೀವು ನೋಡ್ಕೊಂತ ಮಾಡ್ಕೊಂತ ಬರ್ತಿದ್ದೀರಾ ಹೋರಿ ಹಬ್ಬನ. ಹೋರಿ ಹಬ್ಬದಲ್ಲಿ ಇಂಥದ್ದೊಂದು ಚೇಂಜ್ ಆದ್ರೆ ಚೆನ್ನಾಗಿರುತ್ತೆ. ಹೌದು ಅಂದ್ರೆ 100% ಐತೆ ಬ್ರದರ್. ನಾವು ಹೇಳಿದ್ರಿ ನೀವು 9 ಜನ ಅಂತ 10,000 ದುಡ್ಡು ಹಾಕಿ 80,000 ಕೊಡ್ತಂದು ಹೋರಿ ತಂದಿವೆ. ನಾವು ಇವತ್ತಿಗೂ ಹೈಲೈಟ್ ಮಾಡ್ಕೋಬೇಕಂತ ನಮ್ದು ಲೋ ಬಜೆಟು, ನಮ್ದು ಹೈ ಬಜೆಟು ಇವನ್ನೆಲ್ಲ ಇವತ್ತಿಗೂ ಮಾಡಿಲ್ಲ. ಚೇಂಜ್ ಅಂತ ಬಂದರೆ ಎಲ್ಲಿ ಬರ್ಬೇಕು ಕೂತ್ರೆ ಈಗ ಟು ಬಿ ಫ್ರ್ಯಾಂಕ್ ನೇರವಾಗಿ ಹೇಳ್ತೀನಣ್ಣ. ನನ್ನ ವೈಯಕ್ತಿಕ ವ್ಯವಹಾರ ಏನಾದರೂ ನೇರವಾಗಿ ಮಾತಾಡೋದು ನಾನು. ಈ ಅಭಿಮಾನಿಗಳು ಅದಾರ ನೋಡ್ರಿ, ಇವರಿಗೆಲ್ಲ ಅಂಧ ಅಭಿಮಾನಿಗಳು ಅನ್ನೋಕೆ ಹೇಳ್ತೇನೆ ರೀ ನಾನು. ಇರ್ಬೇಕ್ರಿ ಅಭಿಮಾನ, ಎಷ್ಟು ಮಟ್ಟಿಗೆ ಇರ್ಬೇಕು ರೀ. ನನ್ನ ಕೈಯಾಗಿ ಏನು ಮಾಡೋಕ್ಕಾಗತ್ತಪ್ಪ ಅದಕ್ಕೆ ಅದನ್ನು ಮಾಡಿ. ನಾನು ಹೇಳ್ತೇನಲ್ಲಣ್ಣ, ಈಗ ಯಾವುದೋ ಒಂದು ಹೋರಿ ಮೇಲೆ ನಿನಗೆ ಅಭಿಮಾನ ಆಯ್ತಾ, ಹೋಗು ಅದಕ್ಕೊಂದು 1 kg ಹಿಂಡಿನ 1 kg ಹತ್ತಿ ಕಾಳ ಕೊಡ್ಸು, ತಿಂದು 2 ದಿನ ನೆನೀತೈತ್ರಿ ಮಕ್ಕಂದಾಗದ. ಅದನ್ನು ಬಿಡೋದು, ನಾನು ಆ ಅಭಿಮಾನಿ ಅಂತ ಇವ್ನ ಕೈ ಜಗಳ ಮಾಡೋದು, ಇವ್ನ ಅಭಿಮಾನಿ ಅಂತ ಅವ್ನ ಕೈ ಜಗಳ ಮಾಡೋದು. ಅವ್ನು ಹೊಂಟಾನ, ಅವ್ರು 100 ಜನ ಹೋದ್ರಪ್ಪ ಹಿಂದೆ, ನಾವು 200 ಜನ ಹೋಗ್ಲಿ. ಕಷ್ಟಪಟ್ಟು ಅಲ್ಲಿ ಎಲ್ಲದನ್ನು ಅಡ ಇಟ್ಟು ಅಲ್ಲಿ ಪರ್ಮಿಷನ್ ತಗೊಬಂದು ಇವ್ರು ಚಟಕ್ಕೆ ಹಬ್ಬ ಮಾಡಕೊಂತಿರ್ತಾರೆ. ಯಾರಿಗೆ ಈ ಅಭಿಮಾನಿಗಳು ಚಟಕ್ಕೆ ಇವ್ನು ಹಬ್ಬ ಮಾಡಕೊಂತಿರ್ತಾನೆ. ಸಾಕಾಗಿ ಹೋಗಿರ್ತೈತೆ ಅವನಿಗೆ ಅಧ್ಯಕ್ಷಗ. ಇವರು ಮುಗಳಾರ ಯಾವ್ದಾದ್ರು ರೊಕ್ಕದಾಗ ಕಡಿಮೆ ರೊಕ್ಕದು ಕುಡ್ಕೊಂಬಂದು ನೀವು ಅವನಿಗೆ ಹೊಡೆದ ಇವನಿಗೆ ಹೊಡೆದು ಮಾಡಿ ಅವನ ಪರಿಸ್ಥಿತಿ ಏನಾಕತ್ರಿ ಅಲ್ಲಿ. ಹಂಗೆ ತೋರಿಸ್ಬೇಕಾದ್ರೆ ಅಭಿಮಾನನ ನಾವು ಹೇಳಿದ್ರಿ. ನೀವು ಒಂದ್ಸಲ ವಿಚಾರ ಮಾಡ್ರಿ. ಹಂಗಣ ಅದೇ ಥರ ಕ್ರೇಜು ಹುಚ್ಚಿನೆಸ್ಸು ಇವನ್ನೆಲ್ಲ ಬಿಟ್ಟು, ಕ್ರೇಜಿನೆಸ್ಸು ಯಾವ ಜಾತಿ ಧರ್ಮ ಮತ್ತೊಂದು ಇತ್ಯಾದಿ ದ್ವೇಷ ಪಾಶ ಬಿಟ್ಟು ನಿಯತ್ತಿಂದ ಅಭಿಮಾನಿಗಳು ಅಖಾಡದಿಂದ ಹೊರ ಬರ್ತಾರೆ ಅಂದ್ರಣ. ಇವತ್ತು ನನ್ನಿಂದ 200 ಜನ ಬರ್ತಾರೆ, ನಾನು ಅದನ್ನೂ ಹೇಳ್ಕೊಂಬಿಡ್ತೇನೆ. ಇನ್ನು 10 ವರ್ಷ ಹೋದರೆ ನನ್ನ ಹಿಂದೂ ಇನ್ನು 2,000 ಜನ 3,000 ಜನ ಬಂದೇ ಬರ್ತಾರೆ. ಇದು ಫಿಕ್ಸಣ ಇದೆ. ಜನ ಚೇಂಜ್ ಆಗೇ ಆಕತ್ತೆ. ಇವತ್ತೆಲ್ಲ ನಾಳೆ ಜನಕ್ಕೆ ಗೊತ್ತಾಗೇ ಆಕತ್ತೆ. ಇದನ್ನು ಮಾಡಬಾರ್ದು, ನಾವು ಮಾಡ್ತಿರೋ ತಪ್ಪು, ಇದರಿಂದ ಹೋರಿ ಹಬ್ಬಕ್ಕೆ ಧಕ್ಕೆ ಆಕತ್ತೆ ಅನ್ನೋದು ಗೊತ್ತಾಗೇ ಆಕತ್ತೆ. ಇಷ್ಟು ವರ್ಷ ನಾ ಕದೇನಣ್ಣ, ಇನ್ನು 10 ವರ್ಷ ನಾ ಕದೆ ಕಾಯ್ತೇನೆ. ಈ ಹೋರಿ ಹಬ್ಬದಾಗ ನಮ್ಮದು ಅಂತ ಒಂದು ಛಾಯೆ ಮೂಡಿಸ್ತಾವಣ ನಾವು 100%. ಅದ್ರಾಗೂ ಈ ವ್ಯಾಲ್ಡ್ ಇಟ್ಕೊಂಡು ಮಾತ್ರ ದೇವ್ರಾಣೆ ಮೂಡಿಸ್ತಾವಣ. ಇದು ಮಾತು ಅಂದ್ರೆ ಮಾತು ಪಕ್ಕ. ಯಾಕೆ ಗೊತ್ತರ, ಈ ಅಭಿಮಾನಿಗಳಿಂದ ಹಾಳಾಗದ್ರಿ. ಇವ್ರು ಬಿಡ್ಲಿ, ಈ ಅಂಧ ಅಭಿಮಾನ ಬಿಡ್ಲಿ ಅಣ್ಣ. ಎಲ್ಲ ಹೋರಿ ಹಂಗಂತ ನನ್ನವ ಟಾಪ್ ಅಂತ ಹೇಳಲ್ರಿ ನಾನು. ಬಸವಣ್ಣ ಅಂದ್ರೆ ಎಲ್ಲವೂ ಒಂದ. ನನ್ನವ ಟಾಪ್ ಹೋರಿ, ನನ್ನವ ಮಾಡ್ತಾವೆ ಎಲ್ಲದನ್ನ ಅಂತ ಹೇಳಲ್ಲ. ಬೇಕಾದಂಥ ಹೋರಿ ಅದಾವ್ರಿ. ಬಸ್ ಸ್ಟ್ಯಾಂಡಿಂದ ಹೊರ ಬಂದಿಲ್ಲ ಅವು. ಯಾಕೆ ಅವ್ರ ಊರಾಗ ಹುಡುಗರು ಇರಲ್ಲ, ಈಗ ಇದ್ರೂ ಹಿಂದೆ ಓಡಿ ಬರಲ್ಲ. ಅಚಾನಕ್ ಬಂದ್ರು ಆ ಹೊರಗೆ ಭಾಳ ಜನ ಇರ್ತಾರೆ, ಮರ ಕೈಯಾಕೆಲ್ಲ ತುಳಿದು ಬಿಡ್ತಾರೆ. ಸಪೋರ್ಟ್ ಇವು ಕಮ್ಮಿ ಆಗ್ಬೇಕ್ರಿ. ಇವು ಕಮ್ಮಿ ಆದ್ರೆ ಹೊರೆ ಹಬ್ಬ ಇನ್ನೂ 10 ವರ್ಷ ಆರಾಮ್ ಉಳಿತೈತಣ್ಣ. ಅವಾಗ ಒಂದಿನ ನಮ್ದು ಒಂದು ಅಲೆ ಅನ್ನೋದು ಮೂಡೇ ಮೂಡ್ತೈತ್ರಿ. ಮೂಡಿಸ್ತಾವಣ, ಬಿಡಲ್ಲ. ನೆಕ್ಸ್ಟು ಈಗ ಮಹಾರಾಜನ ಸಾಮ್ರಾಜ್ಯ ಅಂದರೆ ಆಲ್ರೆಡಿ ಒಂದಿಷ್ಟು ಜನಕ್ಕೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ ಬ್ರದರ್. ಅದರಲ್ಲಿ ಈಗ ಅವ್ರು ಕಟ್ಕೊಂತ ಹೋಗ್ತಿದ್ದಾರೆ ಅಥವಾ ಏನೋ ಒಂದು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗೇ ಆಗುತ್ತೆ. ಅದಕ್ಕೆ ನೀವು ಉತ್ತರನೂ ಹೇಳಿದ್ರಿ, 10 ವರ್ಷ ಆದಮೇಲೆ ಹಿಂಗೆ ಇರಬೇಕು ಅಂತ ಎಲ್ಲ ಹೇಳಿದ್ರಿ. ಹೋರಿ ಹಬ್ಬಕ್ಕೆ ನಾವು ಈಗ ನೀವು, ಯಾಕೆಂದ್ರೆ ನಮ್ಮ ಬಗ್ಗೆ ನಾವು ಹೇಳ್ಕೋಬೇಕು, ನಾವು ಇಂಥದ್ದೊಂದು ಕೊಡುಗೆ ಕೊಟ್ಟಿದ್ದೀವಿ ಅಂದರೆ ಏನು ಕೊಟ್ಟಿದ್ದೀರಾ? ಜನಕ್ಕೆ ಯಾವ ಟೈಪ್ ಬೇಕು ಆ ಟೈಪ್ ಹೋರಿ ಕಟ್ಟೇವಣ ನಾವು. ಸ್ಪೀಡ್ ಬೇಕಾ ಅಂತ ತೆಗಿತೇವೆ. ಅವರೇ ಫೋನ್ ಮಾಡ್ತಾರೆ ನಂಬರ್ ತಗೊಂಡು ಕೆಲವೊಂದು ಟೈಮ್. ಇಲ್ಲ ಈಗ ಹೇಳಿಲ್ರಿ ನಿಮಗೆ, ಈ ಹೋರಿ ಇಲ್ಲಿಗೆ ಬರ್ತಾ ಐತಿ, ಕಾಂಪಿಟಿವ್ ಹೋರಿ ಬೇಕು, ಯಾವ್ದು ಬೇಕು ಅವರೇ ಚಾಯ್ಸ್ ಮಾಡಿ ಫೋನ್ ಮಾಡ್ತಾರೆ ನಮಗೆ. ಈ ಲೆಕ್ಕಕ್ಕೆ ಇದೇ ಬೇಕು ಇಲ್ಲಿಗೆ. ಆ ಕರ್ಣ ಅಂದ್ರೆ ಕರ್ಣ ಹಾಕ್ತೇವ್ರಿ, ತೆಗೀರಿ. ಚಾಕ್ಲೇಟ್ ಅಂದ್ರೆ ಚಾಕ್ಲೇಟ್ ತೆಗಿತೇವೆ. ಮಹಾರಾಜನೇ ಬೇಕು ಹೆಸರು ಕರ್ಣ ಅಂತ ಗೊತ್ತದಕ್ಕೆ. ಇನ್ನೊಂದು ನೇಮ್ ಗೊತ್ತಿಲ್ಲ ಅದಕ್ಕೆ, ನಿಮಗಾಗಿ ಅಂತ ಇಟ್ಟವದಕ್ಕೆ. ನಿಮಗಾಗಿ ಇದು 100 ನಶೆ, ಇದು ನಶೆ ಅಲ್ಲ, ಇದು ಶೋಕಿಗಾಗಿ ಹಿಂಗೆ.
ಬ್ರದರ್ ಅದು ಇನ್ನೊಂದ್ಸಲ ಹೇಳ್ತೀರಾ ಯಾಕಂದ್ರೆ ಚೆನ್ನಾಗಿ ಬರುತ್ತೆ ಅದು. ನಿಮಗಾಗಿ ಕರ್ಣ, ನೂರರ ನಶ ಮಹಾರಾಜ, ಶೋಕಿಗಾಗಿ ಚಾಕ್ಲೇಟ್, ಈ ಮೂರನ್ನು ಅದೇ ಉದ್ದೇಶಕ್ಕೆ ಕಟ್ಕೊಂಡಿರೋದು. ಅದು ಯಾರು ನಮಗೆ ಇದೇ ಬೇಕು ಅಂದ್ರೆ, ನಮಗೆ ಕರ್ಣನ ಬೇಕು ಅಥವಾ ಕಾಂಪಿಟೇಷನ್, ನಮಗೆ ಈ ತರ ಕಾಂಪಿಟೇಷನ್ ಐತೆ ಅದು ಬೇಕೇ ಬೇಕು ಅಂದ್ರೆ ನಿಮಗಾಗಿ. ಇದು ನೂರರ ನಶ. ಈಗ ನಮ್ಮ ಹುಡುಗರಿಗೆ ಅದು ಒಂಥರ 100 ಅಂದ್ರೆ ಅದೊಂದು ಮಜಾನೇ ಬೇರೆ, ನಶೆ ಅವರಿಗೂ ನಶೆ. ಅದಕ್ಕೆ ಮಹಾರಾಜ. ಇದು ಒಂಥರ ನಮಗೆ ಶೋಕಿ. ಏನೇ ಇದ್ರು ಒಂಥರ ಈಗ ಇದನ್ನ ಹಾಕಿದಾಗ ವಿಚಾರಣೆ ಇರಲ್ವಣ ನಮಗೆ ಯಾರಿಗೂ ಬೇರೆ. ಇದನ್ನ ಹಾಕಿದಾಗ ಯಾರ ತಲೆಯಲ್ಲೂ ಅವೇನು ಇರೋದಿಲ್ಲ. ಹಬ್ಬಕ್ಕೆ ಬಂದೇವಿ ಆ ವೈಬೇ ಇರಲ್ಲ ನಮ್ಮ ತಲೆಗೆ. ಚಾಕ್ಲೇಟ್ ಪ್ಯಾಕೆಟ್ ಒಯ್ಬೇಕು, ತೂರ್ಬೇಕು ಅಷ್ಟೇ. ನಮ್ ಕ್ರೇಜೇ ಬೇರೆ. ಊರಿಗೆ ಬಿಡ್ಬೇಕಾದ್ರೆ ಗೇಟ್ ತೆಗಿ ಚಾಕ್ಲೇಟ್ ಹಾಕ್ಸಿ. ಅದು ಆಲ್ರೆಡಿ ಸೆಟ್ ಆಗೈತಣ್ಣ 4 ಹಬ್ಬ. ಹಂಗಾಗಿ ಇವನ್ನ ಕೊಟ್ಟಂತ ದುಡ್ಡು ಬೇಕಾದಷ್ಟು ಕಡೆಗೆ ಐತ್ರಿ, ಎಲ್ಲರ ಕಡೆಗೆ ಐತಿ ದುಡ್ಡು. ಯಾರು ಹೊರಿ ಕಟ್ಟಕ್ಕಾಗಲ್ಲ. ದುಡ್ಡಿದ್ದರಿಗೆ ಎಲ್ಲರಿಗೂ ಹೊರಿ ಅಪ್ಪ ಅಂತ ಸಿಗಲ್ಲ. ಸುಮಾರಷ್ಟು ನಾವು ಹಾಳು ಮಾಡ್ಕೊಂಡೇವಿ ದುಡ್ಡು. ಬೇರೆದವರು ವರ್ಷ 4 ಹೊರಿ ಇಳಿಸ್ತಾರ ದುಡ್ಡು ಖರ್ಚು ಮಾಡಿ, ಹೊರಿ ಯಾರಿಗೂ ಸಿಗಲ್ಲ. ನಮಗಾಗಿ ಒಬ್ಬನ ಪ್ರಭು ಅದಾನಲ್ಲಿ ತಮಿಳ್ನಾಡಲ್ಲಿ, ಅರುಣ ಅವನ ದಯ ಇದು. ಅದು ಅವನ್ನ ಮಾತ್ರ ನಾವು ಸಾಯೋವರೆಗೂ ಮರೆಯಂಗಿಲ್ಲ ಅಣ್ಣ. ಅರುಣ್ ಅಂತ ಅಂದು ಅಲ್ಲಿ ನಮ್ಮ ಅರುಣ್ ಎಂ ಎಚ್ ಅರುಣ್ ಅಂತ ಅವರು ಸಹ ಹೋರಿ ಇದಾವಲ್ಲಿ. ಅವರು ತಮಿಳ್ನಾಡಲ್ಲಿ ಇಲ್ಲಿ ನಮ್ದು ಮಹಾರಾಜನ ಸಾಮ್ರಾಜ್ಯ ಹೆಂಗೋ ಅವ್ರದ್ದು MH ಸಾಮ್ರಾಜ್ಯ ಆ ಥರ ತುಂಬ ಚೆನ್ನಾಗಿದೆ. ಅವರು ನಮಗೆ ಈ ಹೋರಿ ಆದ್ರೆ ನಿಮ್ಮ ಮಹಾರಾಜ ಸಾಮ್ರಾಜ್ಯಕ್ಕೆ ಇದು ಸೆಟ್ ಆಗುತ್ತೆ, ನಿಮ್ಮ ಹೆಸರನ್ನ ಇದು ಉಳಿಸುತ್ತೆ ಅಂತಂದು ನಮಗೆ ಅವರೇ ಇವೆರಡು ಕರ್ಣ ಮತ್ತೆ ಚಾಕ್ಲೇಟ್ನ ಇವೆರಡನ್ನು ಅವರೇ ಸೆಲೆಕ್ಟ್ ಮಾಡಿ ಕೊಟ್ಟಿರೋದು. ದುಡ್ಡಿಲ್ಲ ಹಂಗಂತ ಫಸ್ಟಿಗೆ ನಾವು ಹೋರಿ ತಂದು ಹಬ್ಬ ನೋಡೋರ್ಗು ಯಾವ ದುಡ್ಡು ಹಾಕಿಲ್ಲ ಅಣ್ಣ. ಇವೆರಡು ಹೋರಿಗೆ ಮಾತ್ರ ಹಬ್ಬ ನಮಗೆ ಕನ್ಫರ್ಮ್ ಆದ್ಮೇಲೆ ನಾವು ಅವ್ರಿಗೆ ದುಡ್ಡು ಹಾಕಿರೋದು, ಅದನ್ನ ಕ್ಲಿಯರ್ ಮಾಡ್ಕೊಂಡಿರೋದು. ಅದ್ರ ಬಗ್ಗೆ ಮಾತ್ರ ಅರುಣ್ ಅವ್ರ ಬಗ್ಗೆ ನಾವು ಸಾಯೋವರೆಗೂ ಅವ್ರನ್ನ ಮರೆಯಂಗಿಲ್ಲ. ಒಂದ್ ಟೈಮ್ ಪಾಪ ಜಗಳನೂ ಮಾಡಿದ್ದೇಣ ಅವ್ರ ಕುಟಾಗ ನನ್ನ. ಆದ್ರೂ ನಾನು ಮಾತಾಡಿದ್ರು ಇವ್ರು ವಿಶ್ವಾಸಕ್ಕೆ ಮತ್ತೆ ಹೊರೆ ಹಾಕಿದ್ರು. ನಿನ್ನೆ ಅವನೇ ಹೇಳಿ ಕಳ್ಸ್ಯಾನೆ ಅಂದ್ರೆ ಅವನು ಲೈಕ್ ಮಾಡ್ತಾರ ಅಲ್ಲಿ ಹಬ್ಬ ನೋಡಿ ಸೆಲೆಕ್ಷನ್ ಮಾಡ್ತಾರೆ. ಹಾವೇರಿಗೆ ಇವು ಆದ್ರೆ ಸೂಟೇಬಲ್, ಇವು ಬಾರಂಗಿ ಹೋದ್ರೆ ಹೆಸರು ಮಾಡ್ತಾವ ಪ್ರಭುನ ಜೊತೆಗೆ ಅಂತವಿದ್ದವೇ ಹಾಕಿ ಕಳ್ಸೋದವ್ರು. ಹಂಗೆ ಅವರು ಇದ್ದಕ್ಕೆ ನಾವು ಇದೀವಿ ಇಲ್ಲಿ. ದುಡ್ಡಿದ್ರೆ ಯಾವ ಕಾರಣಕ್ಕೂ ಹೊರಿ ಸಿಗಲ್ಲ. ಬೇಕಾದಷ್ಟು ಜನ ದುಡ್ಡು ಕೊಟ್ಟು ಹೊರಿ ತರ್ತಾರೆ, ಡೈಲಿ ಒಂದೊಂದು ಇಳಿಸ್ತಾರೆ ಹಬ್ಬ ಮಾಡೋದು. ಇವು ದುಡ್ಡು ಇಲ್ದಂಗೆ ಹಬ್ಬ ಮಾಡಿ ದುಡ್ಡು ಕೊಟ್ಟು ಕಳಿಸಿರೋ ಆಮೇಲೆ ದುಡ್ಡು ಮಾಡಿ ಅಂತ. ಈಗ ಬೇಕಾದಷ್ಟು ಜನ ಡೈಲಿ ಫೋನ್ ಮಾಡ್ತಾರೆ. ಇಲ್ಲ ಕೇಳ್ರಿ ಇಲ್ಲಿ ಮಾರುತಿ ಅಂತ ಅವ್ರು ಸಂಕಲಾಪುರದವ್ರು 2 ಊರಿಗೂ ಫೋನ್ ಮಾಡಿದವ್, ಹಣ ಕೊಡ್ತೀರಾ, ಯಾರ ಕೊಡ್ತಾರ, ಕೊಡಲ್ಲ, ಹಂಗೆ ಇರೋದ. ಆಮೇಲೆ ಇನ್ನೊಂದು ರೂಮರ್ಸ್ ಹಬ್ಬಿಸ್ತಾ ಇದಾರಣ್ಣ, ಕೊಡ್ತಾ ಇದಾರೆ ಅಂತ ಸುಮಾರಷ್ಟು ಜನ ಫೋನ್ ಮಾಡ್ತಾ ಇದಾರೆ. ಈಗ ನಮಗಾಗ್ಲಿ ನಮ್ಮ 9 ಜನದಲ್ಲಿ ಯಾರಿಗೋ ಒಬ್ರಿಗೆ, ಈಗ ಯಾರಿಗೆ ನಿಮಗೆ ಒಬ್ರು ನಾವು ಪರಿಚಯ ಇದೀವಿ ಅಂದಾಗ ನೀವೇ ಫೋನ್ ಮಾಡ್ಕೊಳ್ತೀವಿ, ನಿಮ್ಮ ಮಹಾರಾಜನ ಸಾಮ್ರಾಜ್ಯದಾಗ ಯಾವ್ದೋ ಒಂದು ಹೋರಿ ಕೊಡೋದೈತಂತಲ್ಲ, ಈಗ ನಿಮ್ಮ ಮಹಾರಾಜ ಕಡೆಯವ್ರದ್ದು ಯಾವ್ದೋ ಹೋರಿ ಕೊಡೋದು. ಹಾಗಂತ ನಮಗೆ ಕೊಡೋ ಹೋರಿ ಅಂತೂ ಯಾವೂ ಇಲ್ಲ ಅಣ್ಣ. ಈ ವಿಡಿಯೋ ಮುಖಾಂತರ ಹೇಳ್ಬಿಡ್ತೀನಿ ಎಲ್ರಿಗೂ ತಲುಪಲಿ ಅಂತ. ನಮಗೆ ಕೊಡೋ ಹೋರಿ ಅಂತೂ ಯಾವುದೂ ಇಲ್ಲ. ಪ್ರೆಸೆಂಟ್ ಈಗ ಏನೇ ಇದ್ರು ತಗೊಬಂದು ನಮ್ಮ ಸಾಮ್ರಾಜ್ಯ ಬೆಳೆಸೋರು ನಾವು. ಒಟ್ಟು ಈ ಹೋರಿ ಮಾರಿ ದುಡ್ಡು ಮಾಡ್ಬೇಕು ಅನ್ನೋಂಥ ಉದ್ದೇಶ ಯಾವುದೂ ಇಲ್ಲ ನಮ್ದು. ಸದ್ಯಕ್ಕೆ ಯಾವ ಅಂತ ಚೆನ್ನಾಗಿರೋ ಯಾರು ಇದ್ರೆ ಹಂಗೆ ಮಾಹಿತಿ ಕೊಡ್ಲಿ ಬೇಕಾದ್ರೆ ನಾವು ತರ್ತೀವಿ.